ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ ಒಂದಲ್ಲ ಎರಡಲ್ಲ ಸರಿಸುಮಾರು 3 ಕಂತುಗಳ ಬಿಡುಗಡೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಈಗಾಗಲೇ ನಿಮಗೆ ಸಾಕಷ್ಟು ಕಂತುಗಳು ಬಂದಿದ್ದಾವೆ. ಈಗಾಗಲೇ 5 ಕಂತುಗಳಾದರೂ ನಿಮ್ಮ ಖಾತೆಗಳಿಗೆ ಸತತವಾಗಿ ಜಮಾ ಆಗಿದ್ದಾವೆ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ ಇದು. ವಿತ್ ಲೈವ್ ಪ್ರೂಫ್ ಸಮೇತ ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಈ 3 ಕಂತುಗಳು ಯಾವುವು, ಪ್ರತಿ ಒಂದು ಕಂತಿನ ಹಣವನ್ನು ನಿಮಗೆ ಜಮಾ ಮಾಡ್ತಾ ಹೋದರೆ ಇನ್ನು 3 ಕಂತುಗಳಾದರೂ 6,000 ದುಡ್ಡು ಆದರೂ ಜಮಾ ಆಗಬೇಕು. ಹಾಗಾದರೆ ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ, ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಈ ದುಡ್ಡು ಬರುತ್ತೆ, ಅದೇ ರೀತಿಯಾಗಿ 29ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ. ಆಲ್ರೆಡಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ. 15 ಲಕ್ಷದಿಂದ 20 ಲಕ್ಷ ಫಲಾನುಭವಿಗಳಿಗೆ ಜಮಾ ಕೂಡ ಆಗಿದೆ. ಹಾಗಾದರೆ ಇನ್ನೂ ಉಳಿದಂತಹ ಎಷ್ಟು ಫಲಾನುಭವಿಗಳು, ಎಷ್ಟು ಕೋಟಿ ಹಣ ರಿಲೀಸ್ ಆಗ್ತಾ ಇದೆ, ಈ ಎಲ್ಲ ವಿಷಯದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 5 ಕಂತುಗಳನ್ನು ನೀವು ಪಡ್ಕೊಂಡಿದ್ದೀರಿ. ಈಗಾಗಲೇ ಸತತವಾಗಿ ಪಡ್ಕೊಂಡಿರುವಂತಹ ಕಂತುಗಳು 28. ಆದರೆ ನಿಮಗೆ ಈಗ ಸದ್ಯದಲ್ಲಿ ಸತತವಾಗಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಹೌದು, ಸೆಪ್ಟೆಂಬರ್ ತಿಂಗಳ ಹಣ. ಹೋದ ವರ್ಷದಲ್ಲಿ ನಿಮಗೆ 24ನೇ ಕಂತಿನ ಹಣ ಜಮಾ ಆಗುತ್ತೆ ಸೆಪ್ಟೆಂಬರ್ ತಿಂಗಳದು. ಅಕ್ಟೋಬರ್ 25ನೇ ಕಂತಿನ ಹಣ ಜಮಾ ಆಗುತ್ತೆ. ಹಾಗೆ ಸೆಪ್ಟೆಂಬರ್, ಅಕ್ಟೋಬರ್ ಆದ ಮೇಲೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಕೂಡ ಇದೇ ಯುಗಾದಿ ಹಾಗೂ ರಂಜಾನ್ ಹಬ್ಬದಲ್ಲಿ ಜಮಾ ಆಯಿತು. ಹಾಗಾಗಿ ಹೋದ ವರ್ಷದ ಎಲ್ಲ ಕಂತುಗಳು ಕ್ಲಿಯರ್ ಆಗತ್ತೆ. ಅಲ್ಲಿ 2 ಕಂತುಗಳನ್ನು ಕೂಡ ಪೆಂಡಿಂಗ್ ಉಳಿಸಲಾಗಿದೆ. ಅದನ್ನು ಮುಂದೆ ಹೇಳ್ತೀನಿ. ಸತತವಾಗಿ ಹೋದ ವರ್ಷದಲ್ಲಿ ನೀವು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 24, 25, 26 ಹಾಗೆ 27ನೇ ಕಂತಿನ ಹಣವನ್ನು ಪಡ್ಕೊಂಡಿದ್ದೀರಿ. ಇದಾದ ಬಳಿಕ ಈ ವರ್ಷದ ಪ್ರಾರಂಭದಲ್ಲಿ ಅಂದರೆ ಜನವರಿ ತಿಂಗಳ ಹಣವನ್ನು ಕೂಡ ನೀವು ಪಡ್ಕೊಳ್ತೀರಿ, ಅಂದರೆ 28ನೇ ಕಂತಿನ ಹಣ. ಸೊ ಸತತವಾಗಿ ನೀವು ಎಷ್ಟು ಪಡ್ಕೊಂಡಂಗೆ ಆಗತ್ತೆ, 5 ಕಂತಿನ ಹಣವನ್ನು ಪಡ್ಕೊಂಡಂಗೆ ಆಗತ್ತೆ. ಅದಾದ ಬಳಿಕ ಈಗ 29 ಫೆಬ್ರವರಿ ತಿಂಗಳ ಹಣ ಕೂಡ ಆಲ್ರೆಡಿ ಪ್ರಾರಂಭವಾಗಿದೆ. 2,500 ಕೋಟಿ ಹಣ ಆಲ್ರೆಡಿ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು DBT ಟ್ರೆಸರಿಗೆ ಪುಷ್ ಆಗಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿ ಟ್ರಯಲ್ ಕೂಡ ನಡೆದಿದೆ. ಯಾವುದೇ ತಾಂತ್ರಿಕ ದೋಷಗಳು ಸದ್ಯಕ್ಕಂತೂ ಕಂಡು ಬಂದಿಲ್ಲ. ತಾಂತ್ರಿಕ ದೋಷ ಕಂಡು ಬಂದರೆ ಇನ್ನೂ ಹಲವಾರು ದಿನಗಳ ಕಾಲ ಕಾಯಬೇಕಾಗತ್ತೆ. ಸದ್ಯಕ್ಕೆ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರದೇ ಇರುವಂತಹ ಕಾರಣಕ್ಕಾಗಿ ನೀವು ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಖಾತೆಗಳಿಗೆ ಖಂಡಿತವಾಗ್ಲೂ ಈ ದುಡ್ಡು ಜಮಾ ಆಗತ್ತೆ. ಈ ದುಡ್ಡನ್ನು ನೀವು ಪಡ್ಕೊಳ್ಬೇಕಂದ್ರೆ ಸಾಕಷ್ಟು ಈಗಾಗಲೇ GST ಫೇರ್ ಅಂತಲೂ ಕೂಡ ಬರ್ತಾ ಇದೆ. ಹಾಗೆ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿ ಇಲ್ಲ ಅಂತಲೂ ಕೂಡ ಮಾಹಿತಿ ಸಿಗ್ತಾ ಇದೆ. ಅದನ್ನು ಮುಂದೆ ನೋಡೋಣ. ಸದ್ಯಕ್ಕೆ ಇಷ್ಟು ಕಂತುಗಳು ಜಮಾ ಆಗಿದೆ. ಜೊತೆಗೆ 29ನೇ ಕಂತಿನ ಪ್ರಾರಂಭವಾಗಿದೆ. ಇನ್ನು ಬರಬೇಕಾಗಿರ್ತಕ್ಕಂತಹ ಕಂತುಗಳನ್ನು ನಾನು ವಿವರಿಸ್ತಾ ಹೋಗೋದಾದರೆ, ಇನ್ನು ಉಳಿದಿರೋದು ಈ ವರ್ಷದಲ್ಲಿ ಮಾರ್ಚ್ ತಿಂಗಳ ಹಣ. ಫೆಬ್ರವರಿ ಪ್ರಾರಂಭವಾಗಿದೆ, ಇದು ಜಮಾ ಆಗಿ ಕ್ಲಿಯರ್ ಆಗುತ್ತೆ 29. ಇನ್ನು 30ನೇ ಕಂತಿನ ಹಣ ಅಂದರೆ ಈಗ ಮಾರ್ಚ್ ತಿಂಗಳ ಹಣ. ಇನ್ನು ಏಪ್ರಿಲ್ ತಿಂಗಳದ್ದು ನಾವು ಕೇಳಿಕ್ಕೆ ಬರೋದಿಲ್ಲ. ಏಪ್ರಿಲ್ ತಿಂಗಳದ್ದು ಮೇನಲ್ಲಿ ಕೇಳಬೇಕು, ಮೇದು ಜೂನ್ನಲ್ಲಿ, ಜೂನ್ದು ಜುಲೈನಲ್ಲಿ. ಹೀಗೆ ಒಂದು ತಿಂಗಳ ಹಣವನ್ನು ಇನ್ನೊಂದು ತಿಂಗಳಲ್ಲಿ ಜಮಾ ಮಾಡುತ್ತೆ ಸರ್ಕಾರ. ಈಗ ಸರ್ಕಾರಿ ನೌಕರಸ್ಥರ ವೇತನವನ್ನು ಹೇಗೆ ಜಮಾ ಮಾಡ್ತಾರೋ ಅದೇ ರೀತಿಯಾಗಿ ಈ ಗೃಹಲಕ್ಷ್ಮಿ ದುಡ್ಡು ಕೂಡ ಪಡ್ಕೊಳ್ತೀವಿ ನಾವು. ಅಂದರೆ ಮೇನಲ್ಲಿ ಪೂರ್ತಿಯಾಗಿ ದುಡಿಮೆ ಮಾಡಿದ್ರೆ ಜೂನಲ್ಲಿ ಪಡ್ಕೊಳ್ತೀವಿ, ಜೂನಲ್ಲಿ ಪೂರ್ತಿಯಾಗಿ ದುಡಿಮೆ ಮಾಡಿದ್ರೆ ಜುಲೈನಲ್ಲಿ ಪಡ್ಕೊಳ್ತೀವಿ. ಹೀಗೆ ಒಂದು ತಿಂಗಳ ಹಣವನ್ನು ಇನ್ನೊಂದು ತಿಂಗಳಲ್ಲಿ ನಾವು ಪಡ್ಕೊಳ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಈ ಗೃಹಲಕ್ಷ್ಮಿ ದುಡ್ಡು ಕೂಡ ಸೇಮ್ ಟು ಸೇಮ್. ಇದನ್ನು ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿರ್ತಕ್ಕಂಥದ್ದು. ಹಾಗಾದರೆ ಈಗ ಪೆಂಡಿಂಗ್ ಉಳಿದಿರ್ತಕ್ಕಂಥದ್ದು ಈ ವರ್ಷದ ಮಾರ್ಚ್ ತಿಂಗಳ ಹಣ. ಹಾಗಾದರೆ ಒಂದು ತಿಂಗಳ ಹಣ ಮಾತ್ರ ಪೆಂಡಿಂಗ್ ಉಳಿತಲ್ಲ ಅಂತ ನೀವು ಹೇಳಬಹುದು. ನಾನು ಆಗಲೇ ಹೇಳಿರುವ ಹಾಗೆ ಹೋದ ವರ್ಷದ ಪ್ರಾರಂಭದಲ್ಲಿನೇ 2 ಕಂತುಗಳನ್ನು ಸರ್ಕಾರ ಕೊಟ್ಟಿಲ್ಲ, ಯಾಮಾರಿಸಿಬಿಟ್ಟಿತ್ತು. ಆ 2 ಕಂತುಗಳಂದರೆ 5,000 ಕೋಟಿ ಹಣ ಕಣ್ರಿ. ಒಂದಲ್ಲ ಎರಡಲ್ಲ, 5,000 ಕೋಟಿ ಹಣವನ್ನು ಸರ್ಕಾರ ಕೊಡಬೇಕಾಗಿತ್ತು. ಆ 5,000 ಕೋಟಿ ಹಣವನ್ನು ಸರ್ಕಾರವೇ ಖುದ್ದಾಗಿ ನುಂಗಾಕಿದೆ ಎನ್ನುವಂತಹ ಪ್ರಶ್ನೆಗಳನ್ನು BJP ನಾಯಕರು ಮಾಡ್ತಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಆ 2 ಕಂತುಗಳನ್ನು ಮಹಿಳೆಯರಿಗೆ ಯಾಕೆ ಕೊಡಲಿಲ್ಲ, ಮಹಿಳೆಯರಿಗೆ ಮೋಸ ಮಾಡ್ತಾ ಇದ್ದೀರಿ, ಸಾಕಷ್ಟು ಕಂತುಗಳನ್ನು ಪೆಂಡಿಂಗ್ ಉಳಿಸಿದಿರಿ, ನಿಮ್ಮ ಹತ್ರ ದುಡ್ಡು ಇರಲಿಲ್ಲ ಅಂದರೆ ಹೇಳಿಬಿಡಿ, ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ನಾವು ಕೇಳೋದನ್ನೇ ಬಿಟ್ಬಿಡ್ತೀವಿ. ಆದರೆ ನೀವು ದುಡ್ಡು ಇದೆ ಅಂತಲೂ ಹೇಳ್ತೀರಿ, ಈ ಕಡೆ ದುಡ್ಡನ್ನು ಜಮಾ ಮಾಡ್ತಾ ಇಲ್ಲ, ಮಹಿಳೆಯರಿಗೆ ಮೋಸ ಮಾಡ್ತಾ ಇದ್ದೀರಿ. ಹೀಗಾದರೆ ನಿಮ್ಮ ಸರ್ಕಾರ ಗ್ಯಾರಂಟಿ ಘೋಷಣೆ ಮಾಡಿದೆ,
ಮಹಿಳೆಯರ ಓಟನ್ನು ಪಡ್ಕೊಂಡಿದ್ದೀರಿ, ಆದರೆ ಸರಿಯಾಗಿ ಕೊಡ್ತಾ ಇಲ್ಲ. ನುಡಿದಂತೆ ನಡೆಯದ ಸರ್ಕಾರ ನಿಮ್ಮದು ಅನ್ನುವಂತಹ ಪ್ರಶ್ನೆಗಳನ್ನು, ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಇದನ್ನು ತಿಳಿದ ಮಹಿಳೆಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಯಾಕಂದರೆ 2 ಕಂತುಗಳು ಪೆಂಡಿಂಗ್ ಉಳಿದಿದೆ, ನಮ್ಮನ್ನೇ ಯಾಮಾರಿಸಿಬಿಟ್ರಲ್ಲ ಸರ್ಕಾರದವರು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದರೆಲ್ಲದರ ಮೇರೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೇಳಿಸ್ಕೊಂಡೇನು ಸುಮ್ಕೊಂಡಿರಲಿಲ್ಲ. ನಾನು ಜಮಾ ಮಾಡಿದ್ದೀನಿ, ಎಲ್ಲ ಕಂತುಗಳನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆದರೆ ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡು ಕೊಡ್ತಾ ಇಲ್ಲ, ಹೀಗಾಗಿ ಈ ಎಲ್ಲ ಕಂತುಗಳು ಪೆಂಡಿಂಗ್ ಉಳಿಲಿಕ್ಕೆ ಕಾರಣವಾಗಿದೆ ಅಂತ ಸಾಕಷ್ಟು ಹೇಳಿಕೆಯನ್ನು ಹೇಳಿದ್ರು. BJP ನಾಯಕರು ನಂಬೋದಿಲ್ಲ, ಆದರೆ ಆ 2 ಕಂತುಗಳು ಪೆಂಡಿಂಗ್ ಉಳಿದಿರೋದು ನಿಜ ಕೂಡ ಆಗಿರುತ್ತೆ. ಹೌದು, ಕೊನೆಯದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಪ್ಕೊಳ್ತಾರೆ, 2 ಕಂತುಗಳು ಪೆಂಡಿಂಗ್ ಉಳಿದಿದೆ, ನನ್ನ ಗಮನದಲ್ಲಿ ಇರಲಿಲ್ಲ, ಈಗ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದಾಗ ಗೊತ್ತಾಗಿದೆ, ಹಾಗಾಗಿ ಅವುಗಳನ್ನು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ಎಲ್ಲ ಮಹಿಳೆಯರಿಗೆ ನಾನು ದುಡ್ಡನ್ನು ಜಮಾ ಮಾಡ್ತೀನಿ ಅಂತ ಭರವಸೆಯನ್ನು ಕೊಟ್ಟರು. ಹೀಗಾಗಿ ಸ್ನೇಹಿತರೆ, ನಿಮಗೆ ಹೋದ ವರ್ಷದ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬರುತ್ತೆ, ಜೊತೆಗೆ ಈ ವರ್ಷದ ಮಾರ್ಚ್ ತಿಂಗಳ ಹಣ ಬರುತ್ತೆ. ಹೀಗಾಗಿ 3 ಕಂತುಗಳನ್ನು ನೀವು ಸತತವಾಗಿ ಮತ್ತೆ ಪಡಿಬಹುದು. ಯಾವಾಗ ಚಳಿಗಾಲದ ಅಧಿವೇಶನ ಆಯಿತು, ಅದಾದ ಬಳಿಕ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಹಾಗೆ ಜನವರಿ, ಸೊ 5 ಕಂತುಗಳನ್ನು ನೀವು ಸತತವಾಗಿ ಪಡ್ಕೊಂಡ್ರಿ. ಅದೇ ರೀತಿಯಾಗಿ ಈಗ ಉಳಿದಿರ್ತಕ್ಕಂತಹ ಕಂತುಗಳನ್ನು ಕೂಡ ರಾಜ್ಯ ಸರ್ಕಾರ ಜಮಾ ಮಾಡ್ತಾ ಇದೆ. ಹೀಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ಎಲ್ಲ ಕಂತುಗಳನ್ನು ಕೂಡ ರಾಜ್ಯ ಸರ್ಕಾರ ಕೊಡಲೇಬೇಕಾದಂತಹ ಪರಿಸ್ಥಿತಿ, ಅನಿವಾರ್ಯತೆ ಬಂದಿದೆ. ಜೊತೆಗೆ ಹಣಕಾಸು ಇಲಾಖೆಯ ಮೇಲೆ ಕೂಡ ಸಾಕಷ್ಟು ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಕಿಡಿಕಾರಿದ್ರು. ಯಾಕಂದರೆ ಅವರು ನೋಟಿಸನ್ನು ಪ್ರತಿ ತಿಂಗಳು ಕೂಡ ಕಳಿಸ್ತಾ ಇದ್ರಂತೆ, ಆದರೆ ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡನ್ನು ಕಳಿಸದೇ ಇರುವಂತಹ ಕಾರಣಕ್ಕಾಗಿ ಈಗ ಸಾಕಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಆರೋಪ ಬಂದ ಕಾರಣಕ್ಕಾಗಿ ಏನು ಮೂಲ ಕಾರಣವಿತ್ತು ಅದು ಹೊರಬತ್ತು, ಆ ವಿಷಯ ಹೊರಬಿತ್ತಲ್ಲಿ. ಹೀಗಾಗಿ ಹಣಕಾಸು ಇಲಾಖೆಯ ಮೇಲೆ ಸಾಕಷ್ಟು ಪ್ರೆಷರ್ ಬೀಳುತ್ತೆ, ದುಡ್ಡನ್ನು ರಿಲೀಸ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಬರುತ್ತೆ. ಹೀಗಾಗಿ 5-6 ಕಂತುಗಳನ್ನು ನಿಮಗೆ ಜಮಾ ಮಾಡಲಾಗ್ತಾ ಇದೆ, ಯಾವುದೇ ತೊಂದರೆ ಇಲ್ಲದೆ. ಇನ್ನೂ ಕೂಡ ದುಡ್ಡನ್ನ ಪಡ್ಕೊಳ್ತೀರಿ ನೀವು, ಯಾಕಂದ್ರೆ ಈ ವರ್ಷದ ಬಜೆಟ್ ಮಂಡನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಗೋಸ್ಕರನೇ ನಾವು ಸಾಕಷ್ಟು ದುಡ್ಡನ್ನ ಮೀಸಲಿಟ್ಟಿದೀವಿ ಅಂತ ಹೇಳ್ತಾರೆ CM ಅವರು. 28,608 ಕೋಟಿಯಷ್ಟು ದುಡ್ಡನ್ನು ಮೀಸಲಿಟ್ಟರು. ಅಷ್ಟು ದುಡ್ಡನ್ನು ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಹೋದರೆ 12 ತಿಂಗಳ ಹಣವನ್ನು ಕೂಡ ನೀವು ಪಡ್ಕೊಳ್ತೀರಿ. ಯಾವ ಕಂತುಗಳು ಕೂಡ ಇಲ್ಲಿ ಮಿಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ 12 ತಿಂಗಳ ಹಣ, 1 ವರ್ಷದ ದುಡ್ಡು ಎಷ್ಟು ಬೇಕೋ ಅಷ್ಟು ಮೀಸಲಿಡಲಾಗಿದೆ. ಹೀಗಾಗಿ ನಿಮಗೆ ದುಡ್ಡಿನ ಕೊರತೆ ಇಲ್ಲ ಅನ್ನುವಂಥದ್ದು ಕ್ಲಿಯರಿಟಿ ಸಿಕ್ಕಿದೆ. ಬಜೆಟ್ ಮಂಡನೆಯಲ್ಲಿ ಕೂಡ ನೀವು ನೋಡಿರಬಹುದು, CM ಸಿದ್ದರಾಮಯ್ಯನವರೇ ಘೋಷಣೆ ಮಾಡ್ತಾರೆ. ಅದಕ್ಕೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸದ್ಯಕ್ಕೆ ಜಮಾ ಆಗ್ತಾ ಇದ್ದು 29ನೇ ಕಂತಿನ ಹಣ ಕೂಡ ಬೆಂಗಳೂರು ನಗರ ಸೇರಿದಂತೆ ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಮಂಡ್ಯ, ಚಿತ್ರದುರ್ಗ, ಚಿಕ್ಕಮಗಳೂರು ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಈ ವಿಷಯವನ್ನು ನಾನು ತಿಳಿಸಲೇಬೇಕಾಗಿದ್ದು ತಿಳಿಸಿದ್ದೀನಿ. ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ತಿಳಿಯುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.